ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ. ಸೊ ಗುರುವಾರ ಆಗಿದ್ದರಿಂದ ನಾರ್ಮಲಿ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಹಾಗಾಗಿ ಬೇಗ ಕೂಡ ಎಚ್ಚರಿಕೆ ಆಗಿತ್ತು. ಇವತ್ತು 4:30ಗೆಲ್ಲ ಎದ್ದಿದ್ದೆ. ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಬೇಗ ಎಚ್ಚರಿಕೆ ಆಯಿತು. ಸೊ ಮಲ್ಕೊಳ್ಳೋಣ ಅಂತಲೂ ಒಂದು ಹಾಫ್ ಆನ್ ಅವರ್, 4 ಗಂಟೆಗೆ ಎಚ್ಚರಿಕೆ ಆಯಿತು. ಹಾಫ್ ಆನ್ ಅವರ್ ಟ್ರೈ ಮಾಡಿದೆ, ನಿದ್ರೆ ಬರಲಿಲ್ಲ. ಸೊ ಕೆಲಸ ಹೇಗಿದ್ದರೂ ಇದೆಯಲ್ಲ, ಕೆಲಸನಾದರೂ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮನೆ ಕಡೆ ಬಂದೆ. 4:30ಗೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ನಾನು ವೀಕ್ಲಿ ಈ ಥರ ಡೀಪ್ ಕ್ಲೀನ್ ಮಾಡ್ತೀನಿ. ಅದು ಅಲ್ಲದೆ ನಿನ್ನೆ ವೆಡ್ನೆಸ್ಡೇ ಚಿಕನ್ ಕೂಡ ಮಾಡಿದ್ದೆ. ಸೊ ಹಾಗಾಗಿ ಇವತ್ತು ಕಂಪಲ್ಸರಿ ಡೀಪ್ ಕ್ಲೀನ್ ಮಾಡಲೇಬೇಕಾಗಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಏನೇ ಕ್ಲೀನ್ ಮಾಡಿಕೊಂಡ್ರೂ ಅದು ಹೆಣ್ಮಕ್ಳು ಗೊತ್ತಿರುತ್ತೆ, ಏನೇ ಕ್ಲೀನ್ ಮಾಡಿದ್ರು ಅದೇನಿದ್ರು ಒಂದು 10 ಮಿನಿಟ್ಸ್ ಅಷ್ಟೇ. ಮತ್ತೆ ಅಡುಗೆ ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಅದೇ ಗಲೀಜಾಗಿ ಆಗುತ್ತೆ. ಬಟ್ ಆದರೂ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ಬೋದು. ಅದರಲ್ಲಿ ನಾವೇನು ಕಳ್ಕೊಳ್ಳೋದಿಲ್ಲ. ಬಟ್ ಮನೆ ಎಷ್ಟು ನಾವು ಕ್ಲೀನಾಗಿ ಇಟ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಫೈನಲಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ಪಾತ್ರೆ ಕೂಡ ನೈಟೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಬಟ್ ನನಗೆ ಯಾಕೋ ನೈಟ್ ಆಗಲಿಲ್ಲ. ನಾನ್ ವೆಜ್ ಮಾಡಿದ್ರಿಂದ ನಾನ್ ವೆಜ್ ಊಟ ತಿಂದರೆ ಏನೋ ಒಂಥರ ಆಗುತ್ತೆ. ಸೊ ಹಾಗಾಗಿ ನಾನು ಹೋಗಿ ಬೇಗನೆ ಮಲ್ಕೊಬಿಟ್ವಿ. ಅವತ್ತು ಪಾತ್ರೆ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಆಚೆ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆಚೆ ಹೋದೆ. ಸೊ ತುಂಬ ಗಲೀಜಾಗಿರುತ್ತೆ. ಯಾಕಂತಂದರೆ ಕ್ಲೀನ್ ಮಾಡೋರು ಮೇಂಟೆನೆನ್ಸ್ಗೆ ಓನರ್ ಹೇಳಿದ್ದಾರೆ. ಬಟ್ ಮೇಂಟೆನೆನ್ಸ್ ಮಾಡೋರು ನೀಟಾಗಿ ಬರೋದಿಲ್ಲ. ಹಾಗಾಗಿ ನಾನೇ ವೀಕ್ಲಿ ಒಂದ್ಸಲಿ ಆಚೆ, ಅಂದರೆ ನಮ್ಮನೆ ಬಾಗಿಲನ್ನ ನಾನು ಡೈಲಿ ಕ್ಲೀನ್ ಮಾಡ್ಕೊತೀನಿ. ಬಟ್ ಪಕ್ಕದ ಮನೆ ಬಾಗಿಲು ಕೂಡ ನಾನು ವೀಕ್ಲಿ ಒನ್ಸ್ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳೋದು. ಅವರು ಆಚೆನೂ ಬರೋದಿಲ್ಲ, ಕ್ಲೀನು ಮಾಡ್ಕೊಳ್ಳಲ್ಲ. ಹಾಗಾಗಿ ನಾನೇ ವೀಕ್ಲಿ ಒನ್ಸ್, ಯಾಕಂದರೆ ನಾವು ಲಿಫ್ಟ್ ಇಲ್ಲ ಅಂತಂದರೆ ನಾವು ಕೂಡ ಅಲ್ಲೇ ಓಡಾಡಬೇಕಲ್ವ. ಹಾಗಾಗಿ ಸ್ವಲ್ಪ ಅದನ್ನು ನಾನು ಕ್ಲೀನ್ ಮಾಡಿಟ್ಕೊತೀನಿ. ಪಾಪುನೂ ಇರ್ತಾನೆ, ಅವನು ಹೇಳಿದ ಮಾತು ಕೇಳಲ್ಲ, ಮೆಟ್ಲ ಹತ್ರ ಕೂರೋದೆಲ್ಲ ಮಾಡ್ತಾನಲ್ವ. ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ. ಕ್ಲೀನೆಲ್ಲ ಆದಮೇಲೆ ರಂಗೋಲಿ ಬಿಟ್ಬಿಟ್ಟು ನೆಕ್ಸ್ಟು ನಾನು ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಯಲ್ಲಿ ಕೆಲಸಗಳು ತುಂಬಾ ಇರುತ್ತೆ. ಕ್ಲೀನೆಲ್ಲ ಆಯಿತು ಅಂದರೆ, ನಾನು ಆಗಲೇ ಹೇಳಿದ್ನಲ್ವ ಕ್ಲೀನ್ ಆಯಿತು ಅಂದರೆ ಅಲ್ಲ, ಬಟ್ 10 ಮಿನಿಟ್ಸ್ ಅಷ್ಟೇ, ಮತ್ತೆ ಅದೇ ಗಲೀಜಾಗಿ ಆಗುತ್ತೆ ಅಂತ. ಬಟ್ ನೆಕ್ಸ್ಟು ನಾನು ಟಿಫಿನ್ ರೆಡಿ ಮಾಡಲೇಬೇಕಿತ್ತು. ಯಾಕಂದರೆ ಅವತ್ತು ಥರ್ಸ್ಡೇ ಆಗಿದ್ದರಿಂದ ಎಲ್ಲ ಡ್ಯೂಟಿಗೆ ಹೋಗ್ತಾಯಿದ್ರು. ಸೊ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ. ನನ್ನ ಅಭಿ ಕೂಡ ಇಲ್ಲೇ ಇರೋದ್ರಿಂದ ಅವ್ನು ನೈಟ್ 24 ಅವರ್ಸು ಡ್ಯೂಟಿ ಮಾಡ್ತಾನೆ. ಬಟ್ 10 ಮಿನಿಟ್ಸ್ ಮಾತ್ರ ಡೇ ಒನ್ ಟೈಮ್ 10 ಮಿನಿಟ್ಸ್ ಬಂದು ಹೋಗ್ತಾನಷ್ಟೇ. ಅವನಿಗೂ ಕೂಡ ಬಾಕ್ಸ್ ಕಟ್ಟಬೇಕು, ಅಣ್ಣ ಮಕ್ಳಿಗೂ ಕೂಡ ಕಟ್ಟಬೇಕು. ಹಾಗಾಗಿ ನಾನು 6ಗೆಲ್ಲ ನನ್ನ ಫುಲ್ ಮನೆ ಕೆಲಸ ಹಾಗೆ ಹೋಯಿತು. ಟಿಫಿನ್ ಬಂದು ಪಲಾವ್ ಮಾಡಿದ್ದೆ. ಪಲಾವ್ ಎಲ್ಲ ಮಾಡಿ ನೆಕ್ಸ್ಟ್ ನನ್ನ ಮಗ ಎದ್ದಾದಮೇಲೆ ಎದ್ದೊಂತು ಅಂದರೆ ಸಾಕು. ಮಕ್ಕಳು ಎದ್ದೊಂತು ಅಂದರೆ ನನಗೆ ಅವ್ರು ಹೋಗೋಷ್ಟಿಗೆ ಕುತ್ತಿಗೆಗೆ ಬಂದಿರುತ್ತೆ. ಯಾಕಂದರೆ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡೋದಿಲ್ಲ, ಅವ್ರುಗಳು ಸ್ಕೂಲ್ ಕಳಿಸೋ ವಿಚಾರವಾಗಿ. ಸೊ ಇಲ್ಲಿ ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕು, ಕೂದಲು ಬಚ್ಚಬೇಕು, ಬಟ್ಟೆ ಐರನಿಂಗ್ ಮಾಡಬೇಕು, ಪಾಪುಗೆ ಸ್ನಾನ ಮಾಡಿಸ್ಬೇಕು, ಒಂದೊಂದಲ್ಲ ನನ್ನ ಕೆಲಸಗಳು. ಅವ್ರಿಗೆ ಹೋಗಿ ಬಂದರೆ ಮುಗೀತು. ಒಂದು 10 ಮಿನಿಟ್ಸ್ ಇಟ್ಕೊಳ್ಳೋಣ ಅಂತ ಇಟ್ಕೊತೀನಿ. ಬಟ್ ಆ 10 ಮಿನಿಟ್ಸು ನನ್ನ ಮೂಡೇ ಚೇಂಜ್ ಮಾಡಿಬಿಡತ್ತೆ. ಸೊ ಇವತ್ತು ಆಗಿದ್ದು ಅದೇ. ನಾನು ಇವೆಲ್ಲ ಟಿಫಿನ್ ಎಲ್ಲ ಮಾಡಿ ನನ್ನ ಮಗ ಎದ್ದ. ಸೊ ಅವ್ರ ಸ್ಕೂಲಿಗೂ ಕೂಡ ರೆಡಿ ಮಾಡೋಣ ಅಂತ ಹೊರಟೆ. ಬಟ್ ನೋಡಿ ನೆಕ್ಸ್ಟ್ ವಿಡಿಯೋ ಏನೇನು ಬರ್ತಾ ಇದೆ ಅಂತ. ಚಿನಿ, ಹ್ಯಾಪಿ ಬರ್ಡೇ. ಹಾಂ, ಚಾಕ್ಲೇಟ್ ಬಾಕ್ಸು ಕೊಡಿಸ್ಬೇಕಾ ಇರೋದು? ಚಿನಿ ಎಲ್ಲಿ ಕಣ್ಣು? ನನ್ನ ಮಗನ ಬರ್ಡೇ ರೆಡಿ ಆಗಿದ್ದಾನೆ ಆಲ್ರೆಡಿ. ಹ್ಯಾಪಿ ಬರ್ಡೇ. ಯಾರ್ದಮ್ಮ? ಇವತ್ತು ನನ್ನ ಮಗನ ಬರ್ತಡೆ. ಸೊ ನಂದು ಎಲ್ಲ ಕೆಲಸ ಆಲ್ರೆಡಿ ಮುಗ್ದಿದೆ. ಇನ್ನು ಕಸ ಗುಡಿಸ್ನೆಲ್ಲ ಸೀಟಿ ಸ್ನಾನ ಮಾಡಿಕೊಂಡು, ಇವತ್ತು ಗುರುವಾರ ಆಗಿದ್ದರಿಂದ ದೇವ್ರ ಪೂಜೆ ಕೂಡ ಮಾಡಬೇಕು. ಆ್ಯಂಡ್ ನನ್ನ ಮಗನ ಬರ್ಡೇ ರೆಡಿಯಾಗಿ ನಿಂತಿದ್ದಾನೆ. ಶೂ ಇನ್ನೂ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ, ಅವನೇ ಹಾಕೋ ಬಂದಿರೋದು. ಸೊ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ. ಹಾಯ್ ಮಾಡು. ಥ್ಯಾಂಕ್ ಯು ಫ್ರೆಂಡ್ಸ್ ಅನ್ನು.
ಅವ್ರು ಹೋದ್ಮೇಲೆ ನನ್ನ ಕೆಲಸ ಹೇಳಿದೆ, ನಾನು ಇಷ್ಟ ಆಯಿತು ಅಂದರೆ ನನ್ನ ಕೆಲಸ ಮುಗೀತು ಅಂತ. ಬಟ್ ಇಲ್ಲ, ಕೆಲಸ ಸ್ಟಾರ್ಟೇ ಆಗಲಿಲ್ಲ. ನನ್ನ ಮಕ್ಕಳು ಬರೋಷ್ಟಿಗೆ ಸರಿ ಜಾಮೂನಾದರೂ ಮಾಡೋಣ ಅಂದ್ಬಿಟ್ಟು ಜಾಮೂನ್ ಮಾಡಿದೆ. ಕಸ ಗುಡಿಸ್ನೆಲ್ಲ ಕೂಡ ಸೀಟ್ಕೊಂಡೆ. ಬಟ್ ಸ್ನಾನ ಮಾಡಿ ದೇವ್ರ ಪೂಜೆ ಆಗಿದ್ದು ಮಾತ್ರ ಸಂಜೆ 6 o'clock. ಅಲ್ಲಿವರೆಗೂ ಕೂಡ ಅಂದರೆ ಏನು ಅಂತ ಗೊತ್ತಿಲ್ಲ. ಮಕ್ಕಳು ಹೋಗಿದ ಕೂಡಲೇ ಏನಾಗುತ್ತೆ ಅನ್ನೋದೇ ನನಗೆ ಗೊತ್ತಾಗಲ್ಲ. ಬಟ್ ಅಷ್ಟು ಸೋಂಬೇರಿ ಆಗೋಗ್ತೀನಿ. ಹಾಗೆ ಜಾಮೂನ್ ಕೂಡ ಮಾಡಿ ರೆಡಿ ಮಾಡಿದೆ. ನನ್ನ ಮಗನಿಗೆ 4 ವರ್ಷಕ್ಕೆ ಬರ್ತಾಳೆ. ಆ 4 ವರ್ಷದಲ್ಲಿ ತುಂಬ ಬದಲಾವಣೆಗಳಾಗಿದೆ. ಮುಂಚೆ ಇದ್ದಿದ್ದ ಲೈಫು ನನ್ನ ಲೈಫಿಗೆ ಬಂದಾದಮೇಲೆ ನನ್ನ ಲೈಫ್ ಚೇಂಜ್ ಆಗಿದ್ದ ರೀತಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ನನ್ನ ಲೈಫಿಗೆ ಅವನೊಂಥರ ಟರ್ನಿಂಗ್ ಪಾಯಿಂಟ್ ಅನ್ಬೋದು. ಯಾಕೆ ಅಂತ ಗೊತ್ತಿಲ್ಲ, ಬಟ್ ತುಂಬ ನನ್ನ ಲೈಫು ಅದೇನೋ ಗೇಮ್ ಚೇಂಜರ್ ಅಂತಾರಲ್ಲ, ಸೊ ಹಾಗೆ ಅವನು ನನ್ನ ಲೈಫ್ ಚೇಂಜ್ ಮಾಡಿದೆ ನನ್ನ ಮಗ. ನನಗೆ ಒಂದೊಂದ್ಸಲಿ ನನ್ನ ಅಪ್ಪ ಕಳ್ಕೊಂಡು ನಾನು 7 ವರ್ಷ, ಈಗ 8 ವರ್ಷ ಆಗಿದೆ. ಬಟ್ ಒಂದೊಂದ್ಸಲಿ ಅವ್ನು ಕೊಡೋ ನನ್ನ ಪ್ರೀತಿ ಕೊಡೋದು, ನನ್ನ ಕಾಳಜಿ ಮಾಡೋದೆಲ್ಲ ನೋಡ್ತು ಅಂದರೆ ನಮ್ಮ ಅಪ್ಪ ಥರನೇ ನನಗೆ ಫೀಲ್ ಆಗ್ತಾನೆ ಇದೆ. ಬಟ್ಟೆಗೆಲ್ಲ ಮಾಡ್ಕೊಳಂಗಿಲ್ಲ, ನೀಟಾಗಿ ತಿನ್ನಬೇಕು ಆಯ್ತಾ? ಸೂಪರ್. ನನಗೆ ತಿನ್ನೋ ಬಟ್ಟೆ ಎಲ್ಲ ಅಂಟು ಮಾಡ್ಕೋ. ಅವನು ನಮ್ಮಪ್ಪನಂಗೆ ಅಂತ ನಾನು ಸುಮ್ಮನೆ ಹೇಳಲ್ಲ. ಬಟ್ ತುಂಬ ಜಾಗಗಳಲ್ಲಿ ಅವ್ನು ನಮ್ಮಪ್ಪನ ಜಾಗನ ಫಿಲ್ ಮಾಡ್ತಾನೆ. ಅದಕ್ಕೋಸ್ಕರ ಆ್ಯಂಡ್ ಇವನು ನನ್ನ ತಮ್ಮ ಇಬ್ಬರೂ ಅಷ್ಟೇ ನಮ್ಮಪ್ಪನ ಜಾಗನ ತುಂಬ ವಿಚಾರವಾಗಿ ಫಿಲ್ ಮಾಡ್ತಾರೆ. ಆ ಟೈಮಲ್ಲಿ ನಾನು ನಿಜ ಹೇಳ್ತಾನೆ, ಇತ್ತೀಚೆಗೆ ಅಪ್ಪನದು ನೆನಪು ತುಂಬ ಕಡಿಮೆ. ಅಂದರೆ ಅಪ್ಪನ ಜಾಗ ಯಾರೂ ತುಂಬಕ್ಕಾಗಲ್ಲ ಪರ್ಸ್ನಲಿ. ಆದರೂ ಅವರ ಪ್ರೀತಿ ಕಾಳಜಿಯಿಂದ ಒಬ್ಬರನ್ನ ಮರೆಸ್ಬೋದು ಅಂದರೆ ನನಗೆ ಇವರಿಬ್ಬರು ಇದಾಗ್ತಾರೆ. ಅದೇ ಪ್ರೀತಿ ಕೊಡ್ತಾರೆ, ಅದೇ ಕಾಳಜಿ ಮಾಡ್ತಾರೆ. ಬಟ್ ನನ್ನ ಮಗ ಒಂಥರ ನನಗೆ ಲಕ್ಕಿ ಚಾಂಪ್ ಅಂತಾನೆ. ಹಂಗಂತ ನನ್ನ ಮಗಳಿಂದ ಏನೂ ಇಲ್ಲ ಅಂತಲ್ಲ, ನನ್ನ ಮಗಳು ಕೂಡ ಅಷ್ಟೇ. ಬಟ್ ನಾನು ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ನೋಡಿ ಈ ಮಟ್ಟಕ್ಕೆ ಬರ್ತೀನಿ ಅಂದರೆ ಕಾರಣ ನನ್ನ ಮಗನೇ. ನನ್ನ ಮಗ ನನ್ನ ಲೈಫಿಗೆ ಬಂದಾದಮೇಲೆ ಎಲ್ಲ ಚೇಂಜಸ್ ನಾನು ಕಂಡಿದ್ದು. ಬಟ್ ನಾನು ಹಿಂಗಿರಬಹುದಾ ಅಂತ ಕ್ವಶನ್ ಮಾರ್ಕ್ ಬಂದಿದ್ದು. ನನ್ನ ಲೈಫಲ್ಲೂ ಈ ಥರ ಚೇಂಜಸ್ ನಾನು ನೋಡ್ಬೋದಾ ಅಂತ ಆಗಿದ್ದು ನನ್ನ ಮಗನ ಬಂದಾದಮೇಲೆ. ಸೊ ಇವತ್ತು ಅವನಿಗೆ 4 year ಬರ್ತ್ಡೇ. ನಾನಂತೂ ಖುಷಿಯಾಗಿದ್ದೀನಿ. ನೋಡಿ ವಿಡಿಯೋ, ಅವನಿಗೂ ಎಷ್ಟು ಖುಷಿಯಾಗಿದೆ ಅಂತಂದರೆ ಇವತ್ತು ತುಂಬ ಖುಷಿಯಾಗಿದ್ದಾನೆ. ಯಾಕಂತಂದರೆ ಅವನಿಗೆ ಗಿಫ್ಟ್ ಮೇಲೆ ಗಿಫ್ಟು, ತುಂಬ ಸರ್ಪ್ರೈಸ್ ಆಗಿದ್ದಾನೆ. ಅದು ಬೇಡ, ನಾನು ಹೇಳ್ತೀನಿ ತಡಿ. ಅಪ್ಪೋ ಅದಲ್ವೋ, ಇದು ಬೆಲ್ ಥರದ್ದಿರುತ್ತಲ್ಲ. ಅಲ್ಲ ಅಣ್ಣ ವಾಪಸ್ ಕೊಡ್ತಾ ಇದ್ದಾನೆ. ಹೋಗೋಲ್ಲ, ಬೇಗ ಹೋಗು ಅಣ್ಣನ ಹತ್ರ. ನೀವು ಎಲ್ಲಿಗಾದ್ರೂ ಹೋಗಿದ್ರಾ? ಪೇಮೆಂಟ್ ಮಾಡಿರೋದು ಇರೋ ನಿಮಿಷ. ಶೇರ್ ಅಮ್ಮ ಟೈಮ್ ನೋಡಿ. ಅಮ್ಮ ಪೇಸ್ಟ್ರಿ ಬೇಡ, ಟೈಮ್ ನೋಡು ಒಂದೇ. ಸ್ಮೆಲ್ ಮೂಗೆ ಸಾಕು. ಅದನ್ನೇ ಟೈಮ್ ನೋಡಲ್ಲ, ನಾನು ಪೇಮೆಂಟ್ ಮಾಡಿರೋದು. ಹಾಳು ಮಾಡ್ಬಿಡ ಅದ್ಯಾ. ಅರ್ಧ ಗಂಟೆ ಅರ್ಧ ಗಂಟೆ ಆರ್ಡರ್ ಕೊಟ್ಟು ಮಾಡಿಸಿದ್ವಿ. ತಡಿ, ಅಪ್ಪ ಬಟ್ಟೆ ಚೇಂಜ್ ಮಾಡ್ಕೊ ಬರುತ್ತೆ. ತಡಿ, ಬಟ್ಟೆ ಚೇಂಜ್ ಮಾಡಿ ಹೋಗು ಪ್ರದೀಪ್. ಬೇರೆ ಶರ್ಟ್ ಕ್ರ್ಯಾಕರ್ ಇಲ್ಲ ಅನ್ಸುತ್ತೆ. ಸುಮ್ಮನೆ ಇರಪ್ಪ, ಹಿಂಗಿರ್ಲಿ. ಜೆಸಿಬಿ ಅಂತಂದ್ರ ಅವ್ರ ಅಣ್ಣನ ಹತ್ರ ಟ್ಯಾಕ್ಸು. ಅವನು ತಂದಿಲ್ಲ, ನಾನು ಕೊಡ್ಸ್ಕೊಂಡೆ ಅಂತ ಕೇಳು. ನಾನು ಹಂಗು ನಿನಗೆ ಇವಾಗ
ಬಾರೆ ಬಾರೆ ಈ ಕಡೆ. ರೀಲ್ಸ್ ಎಲ್ಲ ನೋಡಿ ಹಾಳಾಗ್ಬಿಟ್ಟಿದ್ಯಾ ಮತ್ತೆ ಮುಖ ಹಚ್ಬೇಕಂತ ನೈಸ್ ಪರ್ಫಾರ್ಮೆನ್ಸ್. ಹೆಸರು ಬಿಟ್ಟಿದೆಯಲ್ಲೇ ಮುದ್ದು ಗೋದು ಆ ಕಡೆ ಈ ಕೈ ಕೈ ತೊಳೆದಿದ್ದೇನೋ? ಈ ಕೈ ಅವಳಿಗೆ ತಿನ್ಸ್ಬೇಡ ಅವಳಿಗೆ. ನೆನ್ನೆನಾ ಸರ್? ಒಂದು 5 ನಿಮಿಷ ಸರ್ ಮಾಡ್ತೀನಿ. ಮಗೊಂದೊಂದು ಬರ್ಡೇ ಇತ್ತು ಸರ್, ಕೇಕ್ ಕಟ್ ಮಾಡ್ತೀನಿ ಸರ್. ಐ ರೈಟ್ ಹ್ಯಾಂಡ್ ತವ. ಯಾವ ಕೈ ತಗೊಳ್ಳೋದು? ಹಾಕೊಂಡು ಕೊಡು. ಇರು ಹಂಗೆ ಇರು, ಒಂದು ನಿಮಿಷ ಇರು, ನಾನು ತಿನ್ನಿಸ್ತೀನಿ. ಅವನಿಗೆ ಮತ್ತೆ ತಿನ್ನಿಸ್ಲಿಲ್ಲ ಯಾರು. ಹ್ಯಾಪಿ ಬರ್ಡೇ ಮಗನೇ. ಅದಕ್ಕೆ ಬರ್ತಾ ಇದ್ದೀನಿ ತಡಿ, ನಾನ್ ತಿನ್ನಿಸ್ತೀನಿ ಇವಾಗ ನಿನ್ಗೆ. ನಾನು ಬೇಡ ನನಗೆ ಹ್ಯಾಪಿ ಬರ್ಡೇ ಚಿನಿ. ಅಪ್ಪು ತಿನ್ನಿಸ್ತಾ? ಅಣ್ಣ ಬಾ, ಅಣ್ಣ ತಗೋ. ನನ್ನ ಹೋಗು. ಎಲ್ಲಿಗೆ? ಕೈಗೆಲ್ಲ ಏನನ್ನ ಮೆತ್ಕೊಂಡಿದ್ಯಾ ನೀನು? ಅಯ್ಯೋ ಒಂದೊಂದ್ ಸೈಡ್ ಎಷ್ಟು ಕಟ್ಟಿ ಐತಲ್ಲೋ. ಗಟ್ಟಿಯಲ್ಲಿ ಈಗ ಮಾಡಿದ್ದು ಅಂತ ಹೇಳಿಲ್ಲ. ಐಸಲ್ಲ ಯಾರಿನ್ನೂ ಹೋಗ್ಬೇಕು. ಕೇಕ್ ಚೆನ್ನಾಗಿದೆಯಾ? ಬರೋ ಸುಪ್ಪಿಲ್ಲ ಅಲ್ಲಿ ಅಣ್ಣ ಕೊಡು. ಕೊಡು. ಅದ್ ಗಟ್ಟಿ ಇದೆಲ್ಲ ಕಟ್ ಮಾಡಕ್ ಆಗ್ತಲ್ಲ, ಅಣ್ಣ ಕೊಡ್ಬೇಕೆ. ಹಿಡ್ಕೋ ಹಿಡ್ಕೋ ಸಿ ಅಲ್ಲಿ. ಸೂಪರ್. ಚೆನ್ನಾಗಿತ್ತಾ? ಬಾ ಮಗನೇ. ಸರ್ ಹಲೋ. ಹಾಂ ಸರ್. ಸರ್ ಮಗನೊಂದು ಕೇಕ್ ಕಟ್ ಮಾಡಿಸ್ತೀನಿ. ಆಮೇಲೆ ಬೇರೆ ಸುಪ್ರೀಂ ಫೋಟೋ ಇಲ್ಲ. ಬಾ ಮಗನೇ, ಕೈ ತೊಳ್ಕೊ ಬನ್ನಿ. ಫುಲ್ಲು ಕಟ್ಟಿದೆ. ಏನ್ ಪ್ರದಿ, ಏನ್ ತಂದೆ ಪ್ರದಿ? ಯಾರಿಗೆ? ಆಚೆ ಅವನಿಗೆ ನಿಂತಲ್ಲಿ. ಎಲ್ಲಿ? ಬಂಗಾರಿಗೆ ಸೈಕಲ್. ನಂಗೆ ಡೌಟ್ ಬಂತು ನೀನು ಆಚೆ ಹೋದಾಗ್ಲೇನೆ. ಸಖತ್ತಾಗಿದೆ ಪ್ರತಿ, ನೈಸ್. ನಡಿ ಒಳಗಡೆ ತುಳಿ ಅಂಕೋ. ಆಚೆ ತಗೊಂಡೋಗಂಗಿಲ್ಲಪ್ಪೋ, ನೀನು ಬರೀ ಒಳಗೇನೆ ಆಡಬೇಕು. ತಡೀಲಿ. ಸೈಕಲ್ ತಂದಿದ್ದಲ್ಲ ನಿಮ್ಮಪ್ಪ. ಏ ಏನೋ ಸೌಂಡು, ಅದ ನಾನು ಏನು ಬಿದ್ದೋಯ್ತಲ್ಲ ಅಂತ ನೋಡ್ತಾ ಇದ್ದೀನಿ. ನೀವು ಹಂಗೆ ಕಿರ್ಸಿದ್ರೆ ಅಪ್ಪಂಗೆ ಥ್ಯಾಂಕ್ ಯು ಹೇಳ್ದ. ಥ್ಯಾಂಕ್ ಯು. ಓ ಕಿಸಿ ಕೊಡು ಇವಾಗ. ಅಪ್ಪಂಗೆ ಒಂದು ಕಿಸಿ ಕೊಡು ಮಗನೆ. ಹಂಗೆ ಹಿಡಿಯೋದು. ಗಾಡಿಗಳು ಇರಲಿಲ್ಲ. ಆಮೇಲೆ ನೀವು ಡ್ರಾಪ್ಗಳು ತೆಗೆದು ನೋಡಿ ಎಷ್ಟು ಶಾರ್ಟ್ ಬಂದಿದೆ, ಏನಾಗಿದೆ ಅಂತ. ಅಪ್ಪ ನೀನು ಪೂಜೆ ಮಾಡ್ಬಿಡು ಮಗನೆ. ಅದ್ರಲ್ಲಿ ಎಷ್ಟು ಶಾರ್ಟ್ ಬಂದಿದೆ, ಎಷ್ಟು ಲಾಂಗ್ ಬಂದಿದೆ ಅಂತ ನೀವೇ ಒಂದ್ಸರಿ ನೋಡಿ. ನೀನು ಪೂಜೆ ಮಾಡು ಫಸ್ಟ್. ಅವನ ಹತ್ರನೇ ಮಾಡಿಸ್ಬಿಡ. ಕೊಟ್ಟಿದ್ದೀವಲ್ಲ ಸರ್, ಹಾಂ ಮಾಡು. ಅದು ಪ್ರಾಬ್ಲಮ್. ಹಾಂ ಅಷ್ಟೇ. ಇವಾಗ ಅಕ್ಕಂಗೆ ಕೊಡು.
ನಾನು ಇರೋಕ್ಕಾಗಲ್ಲ, ಯಾವತ್ತೂ ನಮ್ಮ ಗಾಡಿಯಲ್ಲಿ ಇಟ್ಕೊಳ್ಳಲ್ಲ. ಎಲ್ಲಿಗಪ್ಪ? ಪೂಜೆ ಗಾಡಿ ಪೂಜೆ ಅಂತೆ ಬಾ ಬೇಡ, ಮಾಡು. ನನಗೆ ಬೇಡ. ನನಗೆ ಬೇಡ. ನೀನು ಮಾಡು ಇಟ್ಕೋ. ಅವನೇ ಫಸ್ಟು. ನೀನು ಇಟ್ಕೋ ಮಾಡು. ಮಾಡು. ಬೇಗ ಸಿಗಲ್ಲಪ್ಪ ಅನ್ನೋ. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಸೈಕಲ್ ತುಂಡಾದ್ರೂ ಉದ್ದ ಬೆಳೆಯಂಗ್ ಮಾಡಪ್ಪ. ನೀವು ಡ್ರಾಪ್ ಹೋಗಿದ್ದು ಬನ್ನಿ ಅಂತ. ಮಕ್ಕ ಕಳಿಯತ್ಯಾ ಆಯ್ತಾ? ಆರ್ತು ಮಾಡ್ಕೊ ಹೋಗಿ ಅಂತ ಹೇಳಿದ್ದು. ಕಣ್ಬಿಡು. ಈ ದಿನದ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇನ್ನೂ ನನ್ನ ಮೇಲೆ ಬೀಳಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು.